ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ CBSE, NCERT, SSLCಗೆ ಸಂಬಂಧಪಟ್ಟಂಥ ಒಂದು ಮ್ಯಾಥಮೆಟಿಕ್ಸ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟ್ರಲ್ಲಿ ಎಕ್ಸಸೈಸ್ ನಂಬರ್ 1.2ನಲ್ಲಿ 9th ಪ್ರಾಬ್ಲಮನ್ನು ಈಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ದ ಕ್ವಶನ್ ಸೇಸ್ ಲೈಕ್ ದಿಸ್: if the third and ninth term of an arithmetic progression are 4 and -8 respectively, which term of this AP is 0 ಅಂತ ಇದೆ. ಸೊ ಇದು ಹೇಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋದು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಏನೇನು ಡೇಟಾಸ್ ಅಂಡ್ ಇನ್ಫಾರ್ಮೇಶನ್ ಆರ್ ಗಿವನ್ ಅಂತ ನಾವು ನೋಡೋಣ. ಥರ್ಡ್ ಟರ್ಮ್ ಎಷ್ಟು? 4 and ninth term is to -8. So this is third term A3 and this is -8 is ninth term. And which term means n is equal to question mark. Which term of this arithmetic progression is 0 means an is equal to 0 ಅಂತ. ಸೊ ಅಂತಂದ್ರೆ ಇಲ್ಲಿ ಈ ಒಂದು ಗಿವನ್ arithmetic progressions ಅಲ್ಲಿ ಥರ್ಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ನೈನ್ತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಸೊ ವಿಚ್ ಟರ್ಮ್ ಆಫ್ ದಿಸ್ AP is 0 ಅಂತಂದ್ರೆ ಯಾವ ಟರ್ಮು ದಟ್ ಈಸ್ n is equal to question mark. ವಿಚ್ ಟರ್ಮ್ ಆಫ್ ದಿಸ್ ಗಿವನ್ AP is 0 ಅಂದ್ರೆ an is equal to 0. nth ಟರ್ಮ್ ಏನಾಗಬೇಕು? ಇಲ್ಲಿ 0 ಆಗಬೇಕು. ಸೊ ಇದನ್ನು ಕೊಟ್ಟಿದ್ದಾರೆ. ಈಗ ನಾವು ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಸೊಲ್ಯೂಷನ್. So data's given, that is third term is 4, that is A3 is equal to, that is 4, and ninth term, that is A9 is equal to -8. Which term means n is equal to question mark. Of this AP is 0 means an is equal to 0. These are the datas given. So that is third term is 4, ninth term is -8, and we have to find the term, nth term. So when nth term should be 0. ಸೊ ಇದನ್ನು ನಾವು ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅಲ್ಲಿ ನಾವು ಬರ್ಕೊಳ್ಳೋಣ, ಏನು ಬರುತ್ತೆ ಅಂತ ನೋಡೋಣ ಇಲ್ಲಿ. ಸೊ therefore A3 is equal to 4. A3 is equal to 4 ಅಂತಂದ್ರೆ A3 ನ ಜನರಲ್ ಫಾರ್ಮ್ ಅಲ್ಲಿ ಬರಿತೀವಿ. ಥರ್ಡ್ ಟರ್ಮ್ ಅನ್ನ ಜನರಲ್ ಫಾರ್ಮ್ ಅಲ್ಲಿ ನಾವು ಬರಿತಕ್ಕಂಥದ್ದು ಹೇಗೆ ಅಂತಂದ್ರೆ A plus 2D ಅಂತಂದ್ರೆ ದಟ್ ಈಸ್ ಥರ್ಡ್ ಟರ್ಮ್. ಥರ್ಡ್ ಟರ್ಮ್ A3 is equal to A plus 2D ಅಂತ ಬರಿತೀವಿ, ದಟ್ is equal to 4 ಅಂತ. ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಒಂದು ಈಕ್ವೇಶನ್ ನಂಬರ್ ಬಂತು. ಸೊ ಅದೇ ತರನೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇನ್ನೊಂದು ಈಕ್ವೇಶನ್ ಬರುತ್ತೆ. ಸೊ ದಟ್ ಈಸ್ A9 is equal to -8. ಸೊ A9 ಅಂತಂದ್ರೆ ಇದನ್ನು ಜನರಲ್ ಫಾರ್ಮ್ ಅಲ್ಲಿ ಹೇಗೆ ಬರಿತೀವಿ? A plus 8D. A plus 8 is A9, that is ninth ಟರ್ಮ್ ಅನ್ನ ನಾವು A plus 8D ಅಂತ ಬರಿತೀವಿ, is equal to -8. ದಿಸ್ ಈಸ್ ಈಕ್ವೇಶನ್ ನಂಬರ್ 2 ಅಂತ. ಸೊ ಈ ಎರಡು ಕೊಟ್ಟಿರ್ತಕ್ಕಂಥ ಥರ್ಡ್ ಟರ್ಮ್ ಮತ್ತು ನೈನ್ತ್ ಟರ್ಮ್ ಅಲ್ಲಿ ನಾವು ಎರಡು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್ ಬರೋ ತರ A and D ಆರ್ ದ 2 ವೇರಿಯಬಲ್ಸ್. ಯಾಕೆ ಇವನ್ ಬರ್ಕೊಂಡ್ವಿ ಅಂತಂದ್ರೆ ನಮಗೆ A and D ಆರ್ ನೆಸಸರಿ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್. ಅವೇ A and D ಇಲ್ಲ ಅಂತಂದ್ರೆ ನಾವು ಏನನ್ನು ಕಂಡುಹಿಡಿಯಕ್ಕೆ ಆಗೋದಿಲ್ಲ. ನಾವು ಎಂತ ಟರ್ಮ್ ಬೇಕು ಅಂದ್ರೆ A and D ಬೇಕೇ ಬೇಕು. ಸೊ ಇವೆರಡನ್ನ ನಾವು ಫ್ರಮ್ ಈಕ್ವೇಶನ್ ನಂಬರ್ 1 and 2 ಇವನ್ನ ಸೊಲ್ಯೂಷನ್ ಕಂಡುಹಿಡಿದ್ರೆ ನಮಗೆ A ವ್ಯಾಲ್ಯೂ ಅಂಡ್ D ವ್ಯಾಲ್ಯೂ ಬರುತ್ತೆ. ಫ್ರಮ್ ಈಕ್ವೇಶನ್ ನಂಬರ್ 1 and 2. ಫ್ರಮ್ ಈಕ್ವೇಶನ್ ನಂಬರ್ 1 and 2 ಅಂತಂದ್ರೆ ಇಲ್ಲಿ ಏನಿದೆ? 1 ಅಲ್ಲಿ A plus 2D is equal to 4, A plus 8D is equal to -8. ಸೊ ಇಲ್ಲಿ A ವೇರಿಯಬಲ್ ಒಂದೇ ಇರೋದ್ರಿಂದ ನಾವು ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋದ್ರ ಮೂಲಕ ವಿ ಹ್ಯಾವ್ ಟು ಕ್ಯಾನ್ಸಲ್ ದ A ಟರ್ಮ್. ಸೊ ಇಲ್ಲಿ ಏನಾಗುತ್ತೆ? ಮೈನಸ್ ದಿಸ್ ಈಸ್ ಪ್ಲಸ್. So plus A minus A become cancels, and -8D plus 2D means -6D is equal to +8 plus 4 means +12. So that is D is equal to 12 divided by -6. 6 ones are 6 twos are. So that is D is equal to -2. ಯಾಕಂದ್ರೆ ಡಿನಾಮಿನೇಟರ್ ಮೈನಸ್ ಇದ್ರೂ ಕೂಡ ಅದನ್ನು ನಾವು
ನ್ಯೂಮರೇಟರಲ್ಲಿ ಬರಿಬಹುದು. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಆಫ್ ಡಿ ಇಸ್ ಈಕ್ವಲ್ ಟು -2 ಇನ್ ಐದರ್ ಇಕ್ವೇಶನ್ ನಂಬರ್ 1 ಆರ್ ಇಕ್ವೇಶನ್ ನಂಬರ್ 2 ಅದರಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಅನ್ನು ಮಾಡೋಣ. ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು -2 ಇನ್ ಈಕ್ವೇಶನ್ ನಂಬರ್ 1 ಅಲ್ಲಿ ನಾವು ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಈಕ್ವೇಶನ್ ನಂಬರ್ 1 ಏನಿದೆ ಎ ಪ್ಲಸ್ 2d ಅಂದರೆ 2 ಇದೆ. ಸೊ 2 ಇಂಟು ಡಿ ಅಂತಂದರೆ -2 ಆಗ್ತೀವಿ ಈಸ್ ಈಕ್ವಲ್ ಟು 4. ಸೊ ಎ ಪ್ಲಸ್ ಇಂಟು ಮೈನಸ್ -2 2s are 4 is equal to 4. A is equal to 4 ಇದೆ, -4 becomes +4 on the right side. A is equal to 4 plus 4 is 8. So A is equal to 8 ಬಂದ್ಬಿಡ್ತು. ನಮಗೆ ಫಸ್ಟ್ ಟರ್ಮು ಸಿಕ್ತು. ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು -2 ಕೂಡ ಸಿಕ್ತು. ಈಗ ಇಲ್ಲಿ ಕಂಡೀಷನ್ ಹೇಳ್ತಾನೆ ವಿಚ್ ಟರ್ಮ್ ಆಫ್ ದಿಸ್ ಎ ಪಿ 0 ಅಂತಂದರೆ ಇಲ್ಲಿ ನಾವು ಬರ್ಕೊಳ್ಳೋಣ. ಸೊ ದೇರ್ ಫಾರ್ ಎ ಎಮ್ ಇಸ್ ಈಕ್ವಲ್ ಟು 0 and n is equal to question mark. ಸೊ ನಾವೀಗ ಏನು ಮಾಡ್ತೀವಿ, ಎ ಎಮ್ ಯಾವ ಟರ್ಮ್ಗೆ ಎ ಎಮ್ 0 ಆಗಿರುತ್ತೆ ಅಂತ. ಸೊ ಈಗ ಯಾವ ಫಾರ್ಮುಲಾ ಹಾಕ್ಬೇಕು ನಾವು. ಸೊ ದೇರ್ ಫಾರ್ ಎ ಎಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಹಾಕಿದ್ರೆ ನಮ್ಗೆ ಏನು ಸಿಗುತ್ತೆ, ಯಾಕಂದರೆ ಎ ಎನ್ ಅಂತಂದರೆ 0 ಅವರೇ ಕೊಟ್ಟಿದ್ದಾರೆ ಗಿವನ್. ಎ ಅಂತಂದರೆ ವಿ ನಾವು ಫೌಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ದ ವ್ಯಾಲ್ಯೂ ಆಫ್ ಡಿ and we substitute these values in the given formula. Here we write, so now we get the value of n. So n is that is 0 is equal to a means 8 plus n means now we have to find n minus 1, d means -2. So 0 is equal to 8 plus into minus -2 into n, 2n minus into minus plus 2 1s are 2. 0 is equal to plus 8 plus 2, that becomes plus 10 minus 2n. Now we bring minus 2n on the left side, the minus 2n becomes plus 2n. So that is 2n is equal to 10. So now n is equal to 10 by 2 by taking cross multiplication. So therefore n is equal to 10 by 2. So 2 go to the denominator. So 2 1s are 2 5s are, therefore n is equal to 5. ಅಲ್ಲಿಗೆ ಏನು ಹೇಳುತ್ತಿದ್ದು ಅಂತಂದರೆ ಫಿಫ್ತ್ ಟರ್ಮ್ ಆಫ್ ದಿಸ್ arithmetic progression is 0 or should be 0 ಅವರೇ ಕೊಟ್ಟಿರೋ ಹಾಗೆ. ಸೊ ಇಲ್ಲಿ ಬರೆಯೋಣ. Fifth term of this AP is 0. ಫಿಫ್ತ್ ಟರ್ಮು 0 ಆಗಿರುತ್ತೆ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ ಅಂತ ನಾವು ಇನ್ನೊಂದ್ಸರಿ ನೋಡೋಣ. ಥರ್ಡ್ ಟರ್ಮ್ ಅಂಡ್ ನೈನ್ತ್ ಟರ್ಮ್ಗಳನ್ನು ಕೊಟ್ಟಿದ್ದಾರೆ 4 and -8 ರೆಸ್ಪೆಕ್ಟಿವ್ಲಿ. ಅದನ್ನು ಬರ್ಕೊಳ್ತೀವಿ. a3 is equal to 4, a9 is equal to -8. ಸೊ ವಿಚ್ ಟರ್ಮ್ ಅಂತಂದರೆ n is equal to question mark. ವ್ಯಾನ್ ಎ ಪಿ 0 ಅಂತಂದರೆ, ಸೊ ವಿಚ್ ಟರ್ಮ್ ಆಫ್ ಎ ಪಿ 0 ಅಂತಂದರೆ ಎ ಎನ್ ಲಾಸ್ಟ್ ಟರ್ಮು 0 ಆಗಿರುತ್ತೆ. ಸೊ ದೇರ್ ಫಾರ್ a3 is equal to 4 ಅಂತಂದರೆ ಇದನ್ನು ಜನರಲ್ ಫಾರ್ಮಲ್ಲಿ ಬರ್ಕೊಂಡಾಗ ಒಂದು ಇಕ್ವೇಷನ್ ಬಂತು. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ a9 is equal to -8 ಅನ್ನು ಬರ್ಕೊಂಡಾಗ ಮತ್ತೆ ಅನದರ್ ಈಕ್ವೇಷನ್ ನಂಬರ್ 2 ಬಂತು. ಈಕ್ವೇಷನ್ ನಂಬರ್ 1 and 2ನ ನಾವು ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಕೊಂಡಾಗ ಡಿ ವ್ಯಾಲ್ಯೂ ಬಂತು. ಆ್ಯಂಡ್ ದೆನ್ ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು -2 ಇನ್ ಇಕ್ವೇಷನ್ ನಂಬರ್ 1 ಅಲ್ಲಿ ಮಾಡ್ಕೊಂಡ್ವಿ, ಅವಾಗ ಎ ವ್ಯಾಲ್ಯೂ ಬಂತು. ಸೊ ಅವ್ರು ಹೇಳ್ತಾರೆ ಇಲ್ಲಿ ವಿಚ್ ಟರ್ಮ್ ಆಫ್ ದಿಸ್ ಎ ಪಿ 0 ಅಂತಂದರೆ ಎ ಎನ್ ಇಸ್ ಈಕ್ವಲ್ ಟು 0 ಆಗಬೇಕು, ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇದನ್ನು ಎ ಎನ್ ಫಾರ್ಮುಲಾ ನಮಗೆಲ್ಲ ಗೊತ್ತಿರುತ್ತೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n minus 1 ಇಂಟು ಡಿ ಅಂತ. ಸೊ ಎ ಎನ್ ವ್ಯಾಲ್ಯೂ 0 ಆ್ಯಂಡ್ ಎ ಡಿ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 2n is equal to 10 ಬಂತು. ಸೊ n is equal to 10 by 2 ಅಂದರೆ n is by taking cross multiplication and division n is equal to 5. ಅಲ್ಲಿಗೆ ಫಿಫ್ತ್ ಟರ್ಮ್ ಆಫ್ ದಿಸ್ ಎ ಪಿ ಈಸ್ 0 ಅಂತ ಅಲ್ಲಿ ನಮಗೆ ಬರುತ್ತೆ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ನೌ we have to solve exercise number 1.2 13 question.
The question says like this: how many 3-digit numbers are divisible by 7 ಅಂತ. ಸೊ 3-digit ನಂಬರ್ಸ್ಗಳು ಡಿವಿಸಿಬಲ್ ಬೈ 7 ಆಗಿರಬೇಕು. ಸೊ 3-digit ನಂಬರ್ಸ್ ವಿಚ್ ಆರ್ ಸ್ಟಾರ್ಟ್ ಫ್ರಮ್, ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಸೊ 100 ಇಂದ ಸ್ಟಾರ್ಟ್ ಆಗಿ ಎಂಡ್ ಅಟ್ 999ಗೆ ಎಂಡ್ ಆಗ್ತದೆ. ಸೊ 100 ಸ್ಟಾರ್ಟ್ ಆಗುತ್ತೋ 999ಗೆ ಈ 3-digit ನಂಬರ್ಸು ಅಲ್ಲಿಗೆ ಸ್ಟಾರ್ಟ್ ಆಗಿ ಎಂಡ್ ಆಗ್ತವೆ. ಸೊ ಇದರಲ್ಲಿ ವಿಚ್ ಆರ್ ಡಿವಿಸಿಬಲ್ ಬೈ 7 ಅಂತ ಅಂದರೆ, ಸೊ ಇದನ್ನು ಇಲ್ಲಿ ನಾವು ಹೇಗೆ ಕಂಡುಹಿಡ್ಕೊಳ್ಳೋದನ್ನ ಅಂತ ಅಂದರೆ, ಸೊ 100ಅನ್ನು 7ಇಂದ ಡಿವೈಡ್ ಮಾಡಿ. ಸೊ 7 1 7, 10 - 7 3, 0 carry, and 7 4 28, 2 ರಿಮೈಂಡರ್. ಸೊ ಇನ್ನು ಎಷ್ಟು ಇಲ್ಲಿ ಇನ್ಸಫಿಷಿಯೆಂಟ್ ಇದೆ, ಇದು 7ಇಂದ ಡಿವೈಡ್ ಆಗಬೇಕಂದ್ರೆ 2 ಇದೆ. ಸೊ +5 ಇದ್ರೆ ಏನಾಗುತ್ತೆ, 5 + 2 7 ಆಗುತ್ತೆ. ಅವಾಗ 7ಇಂದ ಅದು ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ ಏನು ಮಾಡ್ಕೋಬೇಕು, ಈ 100ಗೆ 5ಅನ್ನು ಆಡ್ ಮಾಡ್ಕೊಂಬಿಟ್ರೆ ಸೊ ನಮಗೇನಾಗುತ್ತೆ 7ಇಂದ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ 3-digit ನಂಬರಲ್ಲಿ ಫಸ್ಟ್ ನಂಬರ್ ಯಾವುದು 105 ಆಯಿತು. ಸೊ ಈ ನೆಕ್ಸ್ಟ್ ನಂಬರ್ಸ್ ಯಾವುದಪ್ಪ ಅಂತಂದರೆ 7ಅನ್ನು ಆಡ್ ಮಾಡ್ತಾ ಹೋಗಾಯ್ತು ನೋಡಿ. 105 + 7 ಅಂದರೆ 112, 112 + 7 ಅಂತಂದರೆ 119, 119 + 7 ಅಂತಂದರೆ 126. ಸೊ ಲೈಕ್ ದ್ಯಾಟ್. ಈಗ ಇನ್ನು 999ಅಲ್ಲಿ, ಸೊ 999ಅಲ್ಲಿ ಇದು ಲಾಸ್ಟ್ 3-digit ನಂಬರು. ಇದರಲ್ಲಿ ಇದ್ರ ಒಳಗಡೆ ಡಿವೈಡ್ ಆಗ್ತಕ್ಕಂಥದ್ದು ಯಾವುದು, ಅಥವಾ ಇದು ಡಿವೈಡ್ ಆಗುತ್ತಾ ಅಥವಾ ಇನ್ನು ಇದ್ರೊಳಗಡೆ ಇರ್ತಕ್ಕಂಥ ನಂಬರ್ ಡಿವೈಡ್ ಆಗುತ್ತಾ ಅಂತ ನೋಡಿದಾಗ, ಸೊ ಇದನ್ನು ಕೂಡ 7ಇಂದ ಡಿವೈಡ್ ಮಾಡಿ ನಾವು ನೋಡೋಣ. ಸೊ 7 1 7, 2 29, 7 4 28, 1 9, 7 2 14. ಸೊ ದಟ್ ಈಸ್ 9 - 4 is 5. ಸೊ ರಿಮೈಂಡರ್ 5 ಅಂತಂದರೆ ಈ 999ಅಲ್ಲಿ 5ಅನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ, 994 ಇದ ಲಾಸ್ಟ್ ನಂಬರ್. 994 ಇದ ಲಾಸ್ಟ್ ನಂಬರ್ ಏನಾಗುತ್ತೆ, ಈ 7ಇಂದ ಅದು ಡಿವಿಸಿಬಲ್ ಆಗುತ್ತೆ. ಫಸ್ಟ್ ನಂಬರ್ ಇಸ್ 105 ಆ್ಯಂಡ್ ದ ಲಾಸ್ಟ್ ನಂಬರ್ ಇಸ್ 994. ಸೊ ಈ ಥರ ನಮಗೆ ಬರ್ಕೊಂಡು ಯಾವ 7ಇಂದ ಡಿವಿಸಿಬಲ್ ಆಗ್ತವೆ ಅಂತಕ್ಕಂಥದ್ದನ್ನು ನಾವಿಗೆ ಬರ್ಕೋಬೇಕು. ಫಸ್ಟು ಅಲ್ಲಿ ದ 3-digit ನಂಬರ್ಸ್ ಆರ್ ಸ್ಟಾರ್ಟ್ ಫ್ರಮ್ 100 and end at 999. ಸೊ ಇನ್ ದೋಸ್ ನಂಬರ್ಸ್ ವಿಚ್ ಆರ್ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 7 ಅಂತಂದರೆ, ಸೊ 105, 112, 119, 126 ಲೈಕ್ ದಟ್. ಲಾಸ್ಟ್ 3-digit ನಂಬರ್ ಇಸ್ 994. ಸೊ ಇದನ್ನ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ತಗೊಂಡ್ಬಿಟ್ರೆ ನಮಗೆ ಇನ್ನೆಲ್ಲ ಈಸಿ ಇದೆ. ಸೊ ಹೌ ಮೆನಿ 3-digit ನಂಬರ್ಸ್ ಅಂದರೆ n = ಕ್ವಶನ್. ಅದನ್ನು ಈಗ ನಾವು ಇಲ್ಲಿ ಬರೀತಾ ಹೋಗೋಣ. ಸೊ ಹಿಯರ್ ಸೊಲ್ಯೂಷನ್, we have to find the solution. So how many 3-digit numbers means n = question mark, which are divisible by 7 ಅಂತಂದರೆ ಅವನು ಈಗ ತಾನು ಹೇಳಿದಾಗೆ ನಾವು ಬರ್ಕೊಳ್ತೀವಿ. ಯಾವುದಪ್ಪ ಅಂತಂದರೆ ಅವನು AP. ಸೊ 105, 112, 119 ಲೈಕ್ ದಟ್, ಎಂಡ್ ಅಟ್ 994. ಸೊ ಇವೆಲ್ಲವೂ ಕೂಡ ಈ ಎಲ್ಲ ಸೆಟ್ ಆಫ್ ನಂಬರ್ಸು ದೇ ಆರ್ ಡಿವಿಸಿಬಲ್ ಬೈ 7, ವಿಚ್ ಆರ್ ಡಿವಿಸಿಬಲ್ ಬೈ 7. ಸೊ ಇಲ್ಲಿ A = 105, ಕಾಮನ್ ಡಿಫರೆನ್ಸ್ D = 112 - 105. 112 - 105 ಅಂತಂದರೆ ದಟ್ ಈಸ್ 7. ಸೊ D = 7 and we consider this is the last term. So AN is equal to 994. N is equal to question mark. ಸೊ ಈ ಎಲ್ಲ ಒಂದು ಡೇಟಾಸ್ ಇನ್ಫಾರ್ಮೇಷನ್ ಗೊತ್ತಾದ್ಮೇಲೆ ನಮ್ಗೆ ಈಸಿಯಾಗಿ ನಾವು ಕಂಡುಹಿಡ್ಕೊಬೋದು. ಸೊ A is equal to 105, D is equal to 7 and AN is equal to 994, N is equal to question mark. So which formula we have to use to find the nth term, means n ಅಂತಂದರೆ ಯಾವ್ದು ಹಾಕಬೇಕು, AN ಫಾರ್ಮುಲಾ ಹಾಕಬೇಕು. ಸೊ therefore
an is equal to a plus n minus 1 into d. So an means 994 is equal to a means 105 plus n means we have to find now n minus 1 into d means that is 7. So 994 is equal to 105 plus 7 into n, 7n plus into minus minus 7 ones are 7. So 994, 105 minus 7 means 98 is equal to 98 plus 7n. This brings to the left side, that is 994 minus 98 is equal to 7n. 994 minus 98 means 14 minus 8 that is 6. 18 minus 9 that is 9 and this is 8. 896 is equal to 7n. 896 by 7 is equal to n. So that is 7 ones are 7, that is 7 twos are 14. 5 remainder 56, 7 8s are 56. So therefore n is equal to 128. 128th term, total number of terms which are divisible by 7 means 128. Start from 100 to start from 105 to end at 994. They are in between 100 to 999. Total number of terms which are 3-digit numbers which are divisible by 7 are 128. So therefore 128 number of 3-digit numbers which are divisible by 7. Alright, 128 numbers ಇರ್ತವೆ ಅದರಲ್ಲಿ in between. So in between are 105 to end at 994. There are 128 number of 3-digit numbers which are divisible by 7. ನೋಡಿ ಇಲ್ಲಿ ಇನ್ನೊಂದು ಸರಿ ಹಾಗೆ ನೋಡೋಣ. So how many 3-digit numbers are divisible by 7 ಅಂತಂದ್ರೆ, so 100 to 999 ಒಳಗಡೆ 7 ಇಂದ ಡಿವೈಡ್ ಆಗ್ತಕ್ಕಂಥವನ್ನ ನಾವು ಹೀಗೆ ಬರ್ಕೋಬೇಕು. ಸೊ ಎಲ್ಲವನ್ನೂ ಬರ್ಕೊಳ್ಳಾಗತ್ತೆ ಇಲ್ಲ. ಸೊ ಒಂದು 2-3 ಬರ್ಕೊಂಡ್ಬಿಟ್ಟು ಲಾಸ್ಟ್ ಒಂದು ಬರ್ಕೋಬೇಕು, ನಂತರ ಫಸ್ಟ್ದು ಬರ್ಕೋಬೇಕು. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ಟರ್ಮ್ ದಟ್ ಈಸ್ ಇಲ್ಲಿ ಹೌ ಮೆನಿ 3-digit ನಂಬರ್ಸ್ ಅಂದ್ರೆ n is equal to question mark ಫಸ್ಟ್ ಟರ್ಮ್ 105, a is equal to 105, d means 112 minus 105 ಅಂತಂದ್ರೆ 7. ದಿಸ್ ಈಸ್ ಲಾಸ್ಟ್ ಟರ್ಮ್ and n is equal to question mark. ಸೊ ಈಗ ನಾವು ಇಲ್ಲಿ an ಫಾರ್ಮುಲಾ ಹಾಕಬೇಕು. ಸೊ ಏನಂದ್ರೆ 994 is equal to a and d ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿಕೊಂಡ್ರೆ n is equal to 128 ಬರುತ್ತೆ. ಸೊ 128 ನಂಬರ್ ಆಫ್ 3-digit ನಂಬರ್ಸ್ ವಿಚ್ ಆರ್ divisible by 7 ಅಂತ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ because every day I uploading so many solutions of the problems in textbook or elsewhere. Most likely application level questions are also I find the solutions for them and uploading in the YouTube. Okay, thank you friends.